ಶಿರಸಿಯ ಯುವ ವಿಜ್ಞಾನಿಗೆ ಸಿಕ್ತು ರಾಷ್ಟ್ರಮಟ್ಟದ ಅಪರೂಪದ ಪ್ರಶಸ್ತಿ. ಅಕ್ಷಯ್ ಮಾಶೇಲ್ಕರ್ ಆವಿಷ್ಕಾರಕ್ಕೆ ರಾಷ್ಟ್ರಪತಿಯವರಿಂದಲೇ ಮೆಚ್ಚುಗೆ. ಎಸ್, ಬೆಟ್ಟ ಗುಡ್ಡಗಳಿಂದಲೇ ಆವೃತವಾಗಿರುವ ನಮ್ಮ ಜಿಲ್ಲೆಯಲ್ಲಿ ಬಡ ಮತ್ತು ಬಡ ಮಧ್ಯಮ ಕುಟುಂಬಗಳೇ ಹೆಚ್ಚಿದ್ದರೂ ಪ್ರತಿಭೆಗಳಿಗೆ ಮಾತ್ರ ಕೊರತೆ ಇಲ್ಲ. ನಿನ್ನೆಯಷ್ಟೇ ನಾವು ಶಿರಸಿಯ ಯುವತಿಯೊಬ್ಬರಿಗೆ ಖುದ್ದು ರಾಷ್ಟ್ರಪತಿಯವರಿಂದಲೇ ಆಹ್ವಾನ ಬಂದಿರುವ ಬಗ್ಗೆ ವರದಿಯನ್ನ ಮಾಡಿದ್ದೆವು. ಇದೀಗ ಶಿರಸಿಯ ಮತ್ತೊಬ್ಬ ಯುವ ಪ್ರತಿಭೆಯ ಅಸಾಮಾನ್ಯ ಸಾಧನೆಗೆ ಅಪರೂಪದ ರಾಷ್ಟ್ರ ಪ್ರಶಸ್ತಿಯೊಂದು ಸಿಕ್ಕಿದ್ದು, ತನ್ನ ಆವಿಷ್ಕಾರಕ್ಕೆ ರಾಷ್ಟ್ರಪತಿಯವರಿಂದಲೇ ಶಹಬಾಸ್ಗಿರಿ ಪಡೆಯುವ ಮೂಲಕ ಜಿಲ್ಲೆ ಮತ್ತು ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಹೌದು, ಶಿರಸಿ ಮೂಲದ ಯುವ ವಿಜ್ಞಾನಿ ಎಕ್ಸ್ಪರಿಮೆಂಟ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಂಸ್ಥಾಪಕರಾದ ಅಕ್ಷಯ್ ಜೈವಂತ್ ಮಾಶೇಲ್ಕರ್ ಅವರಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿಯೊಂದು ದೊರಕಿದ್ದು, ರಾಷ್ಟ್ರಪತಿಯವರಿಂದ ಮೆಚ್ಚುಗೆಯೂ ಸಿಕ್ಕಿದೆ. ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ವತಿಯಿಂದ ದೇಶದ ಕೆಲವು ಸಾಧಕರಿಗೆ ನೀಡಲಾಗುವ ಗ್ರಾಸ್ ರೂಟ್ಸ್ ಇನ್ನೋವೇಟರ್ ರೆಕಾಗ್ನೈಸೇಷನ್ 2026 ರಾಷ್ಟ್ರೀಯ ಗೌರವಕ್ಕೆ ಅಕ್ಷಯ್ ಮಾಶೇಲ್ಕರ್ ಪಾತ್ರರಾಗಿದ್ದು, ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಅಕ್ಷಯ್ ಅವರ ಆವಿಷ್ಕಾರಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸುಮಾರು 5 ನಿಮಿಷಗಳ ಕಾಲ ಅಕ್ಷಯ್ ಅವರ ಸಂಶೋಧನೆ, ಆವಿಷ್ಕಾರಗಳು ಹಾಗೂ ಮುಂದಿನ ಕಾರ್ಯಯೋಜನೆಗಳ ಕುರಿತು ಖುದ್ದಾಗಿ ಆಲಿಸಿ ಚರ್ಚೆಯನ್ನ ನಡೆಸಿದರು. ಶಿಕ್ಷಣ ಕ್ಷೇತ್ರದಲ್ಲಿನ ನವೀನ ಸಂಶೋಧನೆ ಹಾಗೂ ಕೊಡುಗೆಗಾಗಿ ಅಕ್ಷಯ್ ಮಾಶೇಲ್ಕರ್ ಅವರಿಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇನ್ನೋವೇಷನ್ ಫ್ಲೇಮ್ ಫಲಕವನ್ನ ನೀಡಿ ಗೌರವಿಸಿದ್ರು. ದೇಶದ ಮೂಲೆ ಮೂಲೆಯಿಂದ ಆಯ್ಕೆಯಾದ ಕೇವಲ 26 ಗ್ರಾಸ್ ರೂಟ್ಸ್ ಇನ್ನೋವೇಟರ್ಗಳಲ್ಲಿ ನಮ್ಮ ಶಿರಸಿಯ ಅಕ್ಷಯ್ ಕೂಡ ಒಬ್ಬರು ಎನ್ನುವುದು ನಮ್ಮ ಜಿಲ್ಲೆಯ ಹೆಮ್ಮೆ. ಪ್ರಸ್ತುತ ಬೆಂಗಳೂರಿನ RV ವಿಶ್ವವಿದ್ಯಾಲಯದಲ್ಲಿ PhD ಅಧ್ಯಯನವನ್ನ ನಡೆಸುತ್ತಿರುವ ಅಕ್ಷಯ್ ಮಾಶೇಲ್ಕರ್ ಅವರು ಶಿರಸಿಯ ನಿವೃತ್ತ ಶಿಕ್ಷಕಿ ಲತಾ ಭಂಡಾರಿ ಹಾಗೂ ದಿವಂಗತ ಜೈವಂತ್ ಮಾಶೇಲ್ಕರ್ ಅವರ ಪುತ್ರರಾಗಿದ್ದಾರೆ. ಅವರು ಅಭಿವೃದ್ಧಿಪಡಿಸಿರುವ ಜಿಯೋಮ್ಯಾಜಿಕ್ ಗಣಿತ ಶಿಕ್ಷಣ ಸಂಶೋಧನೆಗೆ 4 ಪೇಟೆಂಟ್ಗಳು ಲಭಿಸಿವೆ. ಗ್ರಾಮೀಣ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ AI ಆಧಾರಿತ ಸ್ಟೆಮ್ ಪ್ರಯೋಗಾಲಯಗಳನ್ನು ಸ್ಥಾಪಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ತಲುಪಿಸುವಲ್ಲಿ ಅವರು ಮಹತ್ವದ ಪಾತ್ರವನ್ನ ವಹಿಸುತ್ತಿದ್ದಾರೆ. ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್ ಹಾಗೂ ಇತರೆ ಆಧುನಿಕ ವಿಷಯಗಳು ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳಿಗೂ ತಲುಪಬೇಕು ಎನ್ನುವುದು ಅವರ ಕನಸು. ಈ ನಿಟ್ಟಿನಲ್ಲಿ ಅವರು ಹಲವು ಸರ್ಕಾರಿ ಹಾಗೂ ಗ್ರಾಮೀಣ ಶಾಲೆಗಳಲ್ಲಿ AI ಪ್ರಯೋಗಾಲಯಗಳ ಸ್ಥಾಪನೆಗೆ ಮತ್ತು ವಿಜ್ಞಾನ ತಂತ್ರಜ್ಞಾನ ಆಧಾರಿತ ಶಿಕ್ಷಣದ ವಿಸ್ತರಣೆಗೆ ಶ್ರಮಿಸುತ್ತಿದ್ದು, ಅವರ ಈ ಕಾರ್ಯ ಶಿಕ್ಷಣ ಕ್ಷೇತ್ರದಲ್ಲಿ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ಇವರ ಸಾಧನೆಗೆ ಶಾಸಕರು, ಸಂಸದರು ಸೇರಿದಂತೆ ಸಾಕಷ್ಟು ಗಣ್ಯರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇವರ ಈ ಸಾಧನೆ ಜಿಲ್ಲೆಯ ವಿದ್ಯಾರ್ಥಿಗಳು ಮತ್ತು ಯುವ ಸಮುದಾಯಕ್ಕೆ ಸ್ಫೂರ್ತಿದಾಯಕ ಕಥೆಯಾಗಿದೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.